ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಹಾಕೋಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 10ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. 10.75 ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಗಂಟು ಹಾಕಿದ್ದೀನಿ. ಅಲ್ಲೇ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನು, 1 2 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 3 ಚೈನ್, 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಗ್ಯಾಪ್ಗೆ ಲಾಕ್ ಮಾಡಬೇಕು. ಈ ಲಾಕ್ ಆದಮೇಲೆ ಈಗ ನಾನೊಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ 3 ಚೈನು, 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಈಗ ಇದಿಷ್ಟು ನಾನು ಕ್ರೋಶಾಗೆ ಡಿಸೈನ್ ಹಾಕೋಕ್ಕೆ ಆರ್ಚ್ ಹಾಕೋಕ್ಕೆ ಮಾಡ್ಕೊಂಡಿದ್ದೀನಿ. 3 ಚೈನು, 1 ಬೀಡು, ಮತ್ತು 3 ಚೈನು, 2 ಸರಿ 2 ಸರಿ. ಈಗ 4 ಚೈನು. ಇದು ಕುಚ್ಚು ಕಟ್ಟೋಕ್ಕೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ತಾಯಿಲ್ಲ. 1 2 3 4 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಬೇಕು. ಇದೇ ಥರ ಬೇಸ್ ಲೈನ್ ಬರುತ್ತೆ. 2 ಸರಿ 3 ಚೈನು, ಮತ್ತು ಬೀಡು, ಮತ್ತು 2 ಸರಿ 3 ಚೈನು, ಆಮೇಲೆ 4 ಚೈನು. ಇದೇ ಥರ ಬೇಸ್ ಲೈನ್ನ ಹಾಕೋಬೇಕು. ಫಸ್ಟ್ ಲೈನು 3 ಚೈನು ಬೀಡ್ಸ್ ಹಾಕಿದ್ನಲ್ಲ, ಅದೇ ಥರ ಸೆಕೆಂಡ್ ಲೈನು 3 ಚೈನು ಇಲ್ಲಿಗೆ ಮಣಿ ಹತ್ರಕ್ಕೆ 5 ಚೈನ್ ಹಾಕಿಬಿಟ್ಟು ಈ ಥರ ಆರ್ಚ್ ಥರ ಹಾಕೋಕ್ಕೆ ಮಾಡಿ ರೆಡಿ ಮಾಡಿದ್ದೀನಿ. ಈಗ ಥರ್ಡ್ ಲೈನು. ಈಗ ಥರ್ಡ್ ಸ್ಟೆಪ್ ಬಂದು ಗಂಟು ಹಾಕಿದ್ದೀನಿ. ಮತ್ತು 3 ಚೈನ್ ಹಾಕಬೇಕು. ಒಂದು 2 3 ಚೈನ್ ಹಾಕಿ ಈ 3 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಡಬಲ್ ಕ್ರೋಶೆ, 2 ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾಡಬೇಕು. 1 2 3 4 5 ನೋಡಿ ಫ್ರೆಂಡ್ಸ್, 12 ಕಂಬ ಹಿಡಿಯುತ್ತೆ. 12 ಕಂಬ ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 1 2 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂದರೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಮತ್ತೆ ಕುಚ್ಚು ಕಟ್ಟೋಕ್ಕೆ 1 2 3 4 ಚೈನು. 4 ಚೈನ್ ಹಾಕಿ ಆ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಮತ್ತು 3 ಚೈನು, 3 ಚೈನ್ ಗ್ಯಾಪ್ಗೆ ಲಾಕ್. ಮತ್ತು ಸೂಜಿ ಮೇಲೆ ಸರಿ ದಾರ ತೊಗೊಂಡು ಡಬಲ್ ಕ್ರೋಶೆ, 2 ಇದೇ ಥರ 12 ಕಂಬ ಹಿಡಿಯುತ್ತೆ. 12 ಕಂಬ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಫ್ಲವರ್ ಹಾಕಬೇಕು. ನಾನು ಟ್ರೈ ಮಾಡೋಣ ಅಂತ ಹಾಕಿದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೋಡಿ ತೋರಿಸ್ತೀನಿ. 4 ಚೈನು, 1 2 3 4 ಚೈನ್ ಹಾಕಿ ಮಾಮೂಲಿ ಇಲ್ಲಿಗೆ ಲಾಕ್ ಮಾಡಬೇಕು. ಕುಚ್ಚು ಕಟ್ಟಾಗಿ ಗ್ಯಾಪ್ಗೆ.
ಆಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ಹಾಕ್ಕೊಂಡು ಕ್ರೋಶ ಮೇಲೆ ಈ ಗ್ಯಾಪ್ಗೆ ಹೋಗಿ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದ್ಸರಿ ದಾರ ಹಾಕ್ಕೊಂಡು ಎರಡರಲ್ಲಿ ಒಂದು ಆಮೇಲೆ ಒಂದು ಕಂಬ ಆಗುತ್ತೆ. ಅದು 2 ಚೈನ್ ಹಾಕಿ ಆ ಕಂಬಕ್ಕೇ ಲಾಕ್ ಮಾಡಬೇಕು. ಮತ್ತು ಅದೇ ಥರ ಈ ಗ್ಯಾಪ್ಗೆ ಯಾವಾಗನೂ ಹಾಕೋಬೇಕು ಕಂಬ ಮಾಡೋಕ್ಕೆ. ಇಲ್ಲಾಂದರೆ ಮೇಲ್ಗಡೆ ಚೈನ್ಗೆ ಹಾಕಿದ್ರೆ ಅದು ಲೂಸ್ ಆಗಿಬಿಡುತ್ತೆ. 1 2 ಹಾಕ್ಬಿಟ್ಟು ಆ ಕಂಬಕ್ಕೇ ಪಿಕೋಟ್ ಥರ ಮಾಡಬೇಕು. ಈ ಕಂಬದ ಸೆಂಟ್ರಿಗೆ ಮಾಡಬೇಕು. ಈ ಸೆಂಟ್ರಿಗೆ 2 ಚೈನ್ ಹಾಕಿ ಅಲ್ಲಿಗೆ ಕಂಬಕ್ಕೇ ಲಾಕ್ ಮಾಡಬೇಕು. ಈಗ 3 ಕಂಬ ಆಗಿದೆ. 4ನೇ ಕಂಬ 2 ಚೈನ್ ಹಾಕಿ ಕಂಬಕ್ಕೆ ಲಾಕ್, ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಈ ಥರ ಲಾಕ್ ಮಾಡಬೇಕು. 4 ಆಯಿತು. ಈಗ 5 2 ಚೈನು ಮತ್ತು ಕಂಬಕ್ಕೆ ಲಾಕ್. ಈಗ 6ನೇ ಚೈನು 6ನೇ ಕಂಬ ಹಾಕಿ 1 ಚೈನ್ ಹಾಕಿ ಈಗ ಒಂದು ಬೀಡ್ ಆ್ಯಡ್ ಮಾಡೋಣ. ರೌಂಡು ಸ್ಮಾಲ್ ಬೀಡು ಒಂದು ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಅದೇ ಕಂಬಕ್ಕೆ ಅದೇ ಥರ ಪಿಕೌಟ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಇದೇ ಥರ ಫುಲ್ ಚೈನು ಈ ಥರ ಆರ್ಚ್ ಬರೋಂಗೆ ಈ ಕಡೆಗೆ 5 ಕಂಬ, ಈ ಕಡೆಗೆ 5 ಕಂಬ, ಮಧ್ಯ ಒಂದು 11 ಕಂಬ ಬರುತ್ತೆ. 11 ಕಂಬನ ಮಾಡಿ ಈ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ. ನಾನು ಸ್ಟಾರ್ಟಿಂಗ್ ಕುಚ್ಚಾಕಲಿಲ್ಲ, ಸೆಕೆಂಡಿಂದ ಕುಚ್ಚಾಕೊಂಡು ಬಂದಿದ್ದೀನಿ. ಫೈನಲ್ ಲುಕ್ ಈ ಥರ ಇದೆ.